Classification of assets classification and provision for doubtful debts. According to present guidelines of the RBI, the assets classification and the requisite provision for doubtful debts is as under: standard assets, substandard assets, doubtful assets, loss assets. These assets are explained below. Standard assets. Standard assets are the performing assets which does not create any problem and which does not carry more than normal risk attached to the business. Here the borrower is prompt enough in payment of loans and advances. ಸ್ಟ್ಯಾಂಡರ್ಡ್ ಅಸೆಟ್ಸ್ ಅಂದರೆ ಅವನು ಏನು ಸಾಲ ತೊಗೊತಿರ್ತಾನಲ್ಲ ಅದನ್ನು ಅಸಲು ಮತ್ತು ಬಡ್ಡಿ ನಿಯಮಿತವಾಗಿ ಕೊಡ್ತಿರ್ತಾನೆ. ಇಲ್ಲಿ ಸಾಮಾನ್ಯವಾದಂಥ ಏನಂದರೆ ರಿಸ್ಕ್ ಗಂಡಾಂತರ ಬಹಳಷ್ಟು ಕಡಿಮೆ ಇರ್ತದೆ. ಅಂದರೆ ಇದರಲ್ಲಿ ಇರೇಗೆ ಇಲ್ಲ ಅಂದ್ರೆ ಅಡ್ಡಿ ಇಲ್ಲ. ಡಸ್ ನಾಟ್ ಕ್ಯಾರಿ ಮೋರ್ ದೆನ್ ನಾರ್ಮಲ್ ರಿಸ್ಕ್. ಅಂದರೆ ನಾರ್ಮಲ್ ರಿಸ್ಕ್ ಅಷ್ಟೇ ಇರ್ತದೆ. ವಿಶೇಷವಾಗಿ 100% ಅವರಿಂದ ಸಾಲ ವಸೂಲಿ ಆಗ್ತದೆ. ಅದಕ್ಕಾಗಿ ಬ್ಯಾಂಕ್ಗಳು ಇದಕ್ಕೆ ಏನಂತ ಇದಕ್ಕೆ ಸ್ಟ್ಯಾಂಡರ್ಡ್ ಅಸೆಟ್ಸ್ ಅಂತ ಕರೀತಾರೆ. ಸೊ ಅಂದರೆ ಏನಾಗ್ತದೆ, ಸ್ಟ್ಯಾಂಡರ್ಡ್ ಅಸೆಟ್ಸ್ಗೆ ಡಸ್ ನಾಟ್ ಕ್ಯಾರಿ ಎನಿ ಪ್ರಾಬ್ಲಮ್, ಯಾವುದೇ ರೀತಿಯಾದ ಸಮಸ್ಯೆ ಇರೋಂಗಿಲ್ಲ ಮತ್ತು ಇವೆಲ್ಲ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರೆಸ್ಕೊಳ್ತಾವೆ. ನೆಕ್ಸ್ಟ್ ಸಬ್ ಸ್ಟ್ಯಾಂಡರ್ಡ್ ಅಸೆಟ್ಸ್ ಅಂದರೆ ದೀಸ್ ಆರ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಇವು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ವಿಚ್ ಆರ್ ರಿಮೇನ್ಡ್ ನಾನ್ ಪರ್ಫಾರ್ಮಿಂಗ್ ಫಾರ್ ಎ ಪೀರಿಯಡ್ ನಾಟ್ ಎಕ್ಸೀಡಿಂಗ್ 12 months. ಅಂದರೆ ಒಂದು ವರ್ಷದೊಳಗೆ ಇವು ರಿಕವರಿ ಆಗಬೇಕು, ಆದರೆ 90 daysದಾಗ ಆಗಂಗಿಲ್ಲ. ಇನ್ ದಿಸ್ ಕೇಸ್ ದ ಕರೆಂಟ್ ನೆಟ್ವರ್ತ್ ಆಫ್ ದ ಬಾರೋವರ್ಸ್ ಅಥವಾ ಗ್ಯಾರಂಟರ್ಸ್ ಆರ್ ಕರೆಂಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ security charged is not enough. ಅಂದರೆ ಅವ್ರು ಏನು ಒತ್ತೆ ಇಟ್ಟಿರ್ತಾರಲ್ಲ ಆ ಆಸ್ತಿ ಏನಂದರೆ ಸಫಿಷಿಯೆಂಟ್ ಆಗೋದಿಲ್ಲ. ಎದಕ್ಕಂದರೆ ಟು ಎನ್ಶ್ಯೂರ್ ದ ರಿಕವರಿ ಆಫ್ ದ ಡ್ಯೂಸ್ ಅಂದರೆ ಅವ್ರು ಕೊಡಬೇಕಾಗಿರ್ತಕ್ಕಂಥ ಏನು ಸಾಲ ಐತಲ್ಲ ಅದು ಪೂರ್ತಿ ರಿಕವರಿ ಆಗೋದಿಲ್ಲ. ಡ್ಯೂ ಟು ಬ್ಯಾಂಕ್ಸ್ ಇನ್ ಫುಲ್ ಅಂದರೆ ಪಾರ್ಟ್ಲಿ ರಿಕವರಿ ಆಗ್ತಾವ ಅಂತ ಅದರ ಅರ್ಥ. Here these assets have well defined credit weakness. ಅಂದರೆ ಸ್ವಲ್ಪ ಇವು ವೀಕ್ನೆಸ್ ಇರ್ತಾವೆ. ಸ್ಟ್ಯಾಂಡರ್ಡ್ ಅಸೆಟ್ಸ್ ಹಂಗೆ ಇರೋಂಗಿಲ್ಲ. ಅವು ಸ್ಟ್ಯಾಂಡರ್ಡ್ ಅಸೆಟ್ಸು 90 ದಿವ್ಸದೊಳಗೆ ರಿಕವರಿ ಆಗಿಬಿಡ್ತಿರ್ತಾವೆ. ಇವು 90 ದಿವ್ಸ ದಾಟಿ 1 ವರ್ಷದೊಳಗೆ ರಿಕವರಿ ಹಾಕುವ. ಆದರೆ 90 ದಿವ್ಸದೊಳಗೆ ರಿಕವರಿ ಆಗಲಿಲ್ಲ ಅಂದ್ರೆ ಅವು ಸಬ್ ಸ್ಟ್ಯಾಂಡರ್ಡ್ ಅಸೆಟ್ಸ್ ಆಗ್ತಾವೆ. ಇವು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ದೊಳಗೆ ಬರ್ತಾವೆ. ದೆನ್ ಡೌಟ್ಫುಲ್ ಅಸೆಟ್ಸ್. Doubtful assets means an assets which has remained in substandard category for a period exceeding 12 months. ಇದು ದಾಟಿ ಹೋತಂದ್ರೆ 1 ವರ್ಷ ದಾಟಿ ಹೋತಂದ್ರೆ ಅವು ಡೌಟ್ ಹಾಕವು. ದೀಸ್ ಅಸೆಟ್ಸ್ have all the weaknesses in terms of recovery of interest and principal. ಅಸಲ ಮತ್ತು ಬಡ್ಡಿ ವಸೂಲಿ ಮಾಡೋದು ದೊಡ್ಡ ಜಡ ಆಗಿಬಿಡ್ತದೆ. ಇದನ್ನು ಇಫ್ ನಾಟ್ ರೆಕ್ಟಿಫೈಡ್ ಇನ್ ಟೈಮ್ ದೇ ರಿಮೈನ್ NPA ಅಂದರೆ ನಾನ್ ಪರ್ಫಾರ್ಮೆನ್ಸ್ ಅಸೆಟ್ ಅಂಥೇಳಿ ಅವು ಉಳ್ದ ಬಿಡ್ತಾವು. NPA ಫಾರ್ ಲಾಂಗ್ ಟರ್ಮ್, ದೀರ್ಘಾವಧಿವರೆಗೆ ಅವು ಏನಾಗ್ತಾವೆ ಅಂತಂದರೆ ವಸೂಲಿ ಆಗಲಾರ್ದ ಸಾಲಗಳಾಗಿ ಉಳಿತಾವು. 1 ವರ್ಷದೊಳಗೆ ನಾವು ರಿಕವರಿ ಮಾಡೋಕ್ಕೆ ಬೆನ್ನತ್ತಬೇಕು. ದೆನ್ ಲಾಸ್ ಅಸೆಟ್ಸ್ ಮೀನ್ಸ್ an assets where loss has been identified by bank or external auditors or the Reserve Bank of India inspection. ಅಂದರೆ ಇಲ್ಲಿ 3 ಜನ ಅದನ್ನು ಐಡೆಂಟಿಫೈ ಮಾಡ್ತಾರೆ. ಒಂದೇದು ಬ್ಯಾಂಕು, ಇನ್ನೊಂದು ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಆಡಿಟರ್, ಇನ್ನೊಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಸ್ಪೆಕ್ಷನ್ದೊಳಗದು ಇವು ಲಾಸ್ ಅಸೆಟ್ಸ್ ಅಂತ ಐಡೆಂಟಿಫೈ. ಬಟ್ ದ ಅಮೌಂಟ್ ಹ್ಯಾಸ್ ನಾಟ್ ರಿಟರ್ನ್ ಆಫ್ ಓನ್ಲಿ ಆರ್ ಪಾರ್ಟ್ಲಿ.
ಅದನ್ನು ಬ್ಯಾಲೆನ್ಸ್ ಶೀಟ್ನಾಗ ಪೂರ್ತಿ ತೆಗೆದು ಹೋಗ್ದಿರಂಗಿಲ್ಲ ಅಥವಾ ಭಾಗಶಃ ಅದನ್ನು ತೆಗೆದು ಹೋಗ್ದಿರಂಗಿಲ್ಲ. ದಿಸ್ ಅಸೆಟ್ಸ್ ಈಸ್ ನಾಟ್ ರಿಯಲೈಸಬಲ್. ಇದು ಯಾವುದೇ ರೀತಿಯಂಥ ವಸೂಲಿ ಆಗಲಾರ್ದ ಕಂಪ್ಲೀಟ್ ವಸೂಲಿ ಆಗೋದಿಲ್ಲ. ಯಾವುದೇ ರೀತಿ ಹಣ ಅಸಲು ಬಡ್ಡಿ ಒಟ್ಟ ವಸೂಲಿ ಆಗಲಿಲ್ಲ ಅಂದರೆ ಅವು ಲಾಸ್ ಅಸೆಟ್ಸ್ ಆಗ್ತವೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್, ಇದಕ್ಕೆ ಸಂಬಂಧಪಟ್ಟಾಗ ನೀವು ಎಷ್ಟೆಷ್ಟು ಪ್ರಾವಿಷನ್ ಇಡಬೇಕು ಅನ್ನೋದು ಲೀಸ್ಟ್ ಮಾಡಿಕೊಟ್ಟಾರೆ. ಆ ಲೀಸ್ಟ್ ನೋಡಿರಿ. ಒಂದೇದು ಇಲ್ಲಿ ಸ್ಟೇಟಸ್ ಆಫ್ ಅಸೆಟ್ಸ್ ಇರ್ತದೆ. ಇಲ್ಲಿ ಏನಂದರೆ ಪ್ರಾವಿಷನ್ ಎಷ್ಟು ಕ್ರಿಯೇಟ್ ಮಾಡ್ಬೇಕಾಗ್ತದೆ. ಇಲ್ಲಿ ನೀವು ಸ್ಟ್ಯಾಂಡರ್ಡ್ ಅಸೆಟ್ಸ್ ಇದ್ದಾಗ ಇಲ್ಲಿ ನೀವು ಏನು ಮಾಡಿರ್ತೀರ ಅಂದರೆ ಡೈರೆಕ್ಟ್ ಅಡ್ವಾನ್ಸ್ ಟು ಅಗ್ರಿಕಲ್ಚರ್ ಸೆಕ್ಟರ್ ಮತ್ತು ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಇದ್ದಾಗ 0.25% ಅಷ್ಟು ನೀವು ಪ್ರಾವಿಷನ್ ತೆಗೆದಿಟ್ರೆ ಸಾಕು. ಮುಂದೆ ಅಡ್ವಾನ್ಸಸ್ ನೀವು ಎದಕ್ಕೆ ಕೊಟ್ಟರೆ ರಿಯಲ್ ಎಸ್ಟೇಟ್ ಕೊಟ್ಟರೆ ಅಂದರೆ 1% ಪ್ರಾವಿಷನ್ ತೆಗೆದಿಡಬೇಕು. ಅಂದರೆ ಅಷ್ಟು ನಮ್ಗೆ ರಿಯಲೈಸ್ ಆಗಂಗಿಲ್ಲ ಅಂತ ಅದರ ಅರ್ಥ. ನೆಕ್ಸ್ಟ್ ಸಬ್ ಸ್ಟ್ಯಾಂಡರ್ಡ್ ಅಸೆಟ್ಸ್ ಇದ್ದಂಥ ಸಂದರ್ಭದಲ್ಲಿ ಸೆಕ್ಯೂರ್ಡ್ ಏನಂದರೆ ಎಕ್ಸ್ಪೋಸರ್ ಇದ್ದರೆ ಏನಾದ್ರು ಒತ್ತೆ ಇಟ್ಟಿದ್ರೆ ಅಂದರೆ 15%, ಮತ್ತು ಅನ್ಸೆಕ್ಯೂರ್ಡ್ ಏನು ಒತ್ತೆ ಇಡಲಿಲ್ಲ ಅಂದರೆ 25% ನೀವು ಪ್ರಾವಿಷನ್ ತೆಗೆದಿಡಬೇಕು. ನೆಕ್ಸ್ಟ್ ಡೌಟ್ಫುಲ್ ಡೇಟ್ಸ್ಗೆ ಅಪ್ ಟು 1 ಇಯರ್ ಅಂದರೆ ರಿಮೇನ್ ಡೌಟ್ಫುಲ್ 1 ಇಯರ್ದಾಗಿದ್ದರೆ 25%, ಮೋರ್ ದೆನ್ 1 ಇಯರ್ ಟು 3 ಇಯರ್ಸ್ ಇದ್ದರೆ 40%, ಮೋರ್ ದೆನ್ 3 ಇಯರ್ಸ್ ಯಾವುದೋ ಬರಲಿ 3 ವರ್ಷ ದಾಟ್ತಂದರೆ ಎಲ್ಲವಕ್ಕೂ 100% ನೀವು ತೆಗೆದಿಡ್ಕೋತಾ ಹೋಗಬೇಕು. ಲಾಸ್ ಅಸೆಟ್ಸ್ಗೂ 100%, ಮತ್ತು ಅನ್ಸೆಕ್ಯೂರ್ಡ್ ಪೋರ್ಷನ್ಗೂ 100%, ಮೋರ್ ದೆನ್ 3 ಇಯರ್ಸ್ ಗೊತ್ತಿಲ್ಲ 100%. ಅದಕ್ಕಿಂತ ಮೊದಲಿದ್ದದ್ದು ಎಲ್ಲ ಏನಂದರೆ ಲೆಸ್ ದೆನ್ 100 ಇರ್ತಾವೆ. ಅವನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ವಿದ್ಯಾರ್ಥಿಗಳು.